Regulating Act of 1773. Regulating Act of 1773. Regulating ಕಾಯ್ದೆ 1773. This act was the great constitutional importance. This act has great constitutional importance. ಈ ಕಾಯ್ದೆಯು ಸಂವಿಧಾನದ ಮಹತ್ವವನ್ನು ಪಡೆದುಕೊಂಡಿದೆ. It was the first step taken by British government to control regulate the affairs of East India Company in India. It recognized for the first time the political administration function of company, and it laid foundation of central administration in India. ಈ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಭಾರತ ಸಂವಿಧಾನ ರಚನಾ ಬೆಳವಣಿಗೆ ಮೊದಲ ಹಂತವಾಗಿದೆ. ಇದು ಸಂವಿಧಾನಾತ್ಮಕ ಮಹತ್ವವನ್ನು ಪಡೆದಂಥ ಕಾಯ್ದೆಯಾಗಿದೆ. ಇದು ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಥವಾ ವ್ಯವಹಾರಗಳ ಮೇಲೆ ನಿಯಂತ್ರಣ ಹೇರಿದ ಮೊದಲ ಕಾಯ್ದೆ. ಆಡಳಿತ ಮತ್ತು ಅಥವಾ ವ್ಯವಹಾರಗಳ ಮೇಲೆ ನಿಯಂತ್ರಣ ಹೇರಿದಂಥ ಮೊದಲ ಕಾಯ್ದೆ. ಈ ಕಾಯ್ದೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ರಾಜಕೀಯ ಕಾರ್ಯಗಳನ್ನು ಯಾವ ಎಂಬುದನ್ನು ಗುರುತಿಸಲಾಯಿತು ಈ ಕಾಯ್ದೆಯನ್ನು. ಮತ್ತು ಈ ಕಾಯ್ದೆಯು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಇಟ್ ಲೈಡ್ ಫೌಂಡೇಶನ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ. ಭಾರತದಲ್ಲಿ ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಜಾರಿಗೆ ತರಲು ಇದು ಒಂದು ಬುನಾದಿಯನ್ನು ಇದರ ಪ್ರಕಾರ ಬುನಾದಿಯನ್ನು ಹಾಕಲಾಯಿತು. ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತಿವೆ. ಇಟ್ ಡಿಸೈನೇಟೆಡ್ ದ ಗವರ್ನರ್ ಆಫ್ ಬೆಂಗಾಲ್ ಆಸ್ ಎ ಗವರ್ನರ್ ಜನರಲ್ ಆಫ್ ಬೆಂಗಾಲ್. Created an executive council of 4 members to assist him. The first such governor general was Lord Warren Hastings. ಬಂಗಾಲದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂದು ನಾಮಕರಣ ಮಾಡಿದ ಕಾಯ್ದೆ ಇದಾಗಿದೆ. ಈ ಕಾಯ್ದೆಯ ಅನ್ವಯ ಗವರ್ನರ್ ಜನರಲ್ಗೆ ಸಲಹೆ ನೀಡಲು ಮತ್ತು ಸಹಾಯ ಮಾಡಲು 4 ಜನ ಒಳಗೊಂಡಂತಹ ಒಂದು ಕಾರ್ಯಕಾರಿ ಮಂಡಳಿಯನ್ನು ಎಕ್ಸಿಕ್ಯೂಟಿವ್ ಕೌನ್ಸಿಲನ್ನು ರಚನೆ ಮಾಡಲಾಯಿತು. ಪ್ರಪ್ರಥಮ ಬಂಗಾಲದ ಗವರ್ನರ್ ಜನರಲ್ ಆಗಿ ನೇಮಕವಾದಂಥ ಬ್ರಿಟಿಷ್ ವ್ಯಕ್ತಿ ಯಾರೆಂದರೆ ವಾರ್ನ್ ಹೇಸ್ಟಿಂಗ್ಸ್ನು ಪ್ರಪ್ರಥಮ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದಾನೆ. 2. ಇಟ್ ಮೇಡ್ ಗವರ್ನರ್ಸ್ ಆಫ್ ಬೆಂಗಾಲ್ ಅಂಡ್ ಮದ್ರಾಸ್ ಪ್ರೆಸಿಡೆನ್ಸ್ ಸಬಾರ್ಡಿನೇಟ್ ಟು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಅನ್ಲೈಕ್ ಅರ್ಲಿಯರ್ ವೆನ್ ದ 3 presidents were independent one another. ಮೊದಲು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್ ಬಾಂಬೆ ಪ್ರಾಂತದ ಗವರ್ನರ್ ಜನರಲ್ ಆಫ್ ಬೆಂಗಾಲದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಪದ್ಧತಿಯನ್ನು ಜಾರಿಗೆ ತಂದಂಥ ಈ ಒಂದು ಕಾಯ್ದೆ. ಮೊದಲು ಇವರೆಲ್ಲರೂ 3 ಜನ ತಮ್ಮ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ನಂತರ ಇವರು 3 ಜನ ಸ್ವತಂತ್ರ. ಈ ಕಾಯ್ದೆಯ ಅನ್ವಯ 3 ಜನ ಈ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತದ ಗವರ್ನರ್ಗಳು ಬಂಗಾಲದ ಗವರ್ನರ್ ಜನರಲ್ ಅಡಿಯಲ್ಲಿ ಕೆಲಸವನ್ನು ಮಾಡಲು ಅನುಕೂಲ ಮಾಡಿಕೊಟ್ಟಂಥ ಈ ಕಾಯ್ದೆ. It provided for the establishment of Supreme Court. It provided for the establishment of a Supreme Court at Kolkata in the year 1774, comprising 1 Chief Justice, 3 other judges. ಈ ಕಾಯ್ದೆ ಅನ್ವಯ ಕೋಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಅಂದರೆ ಚೀಫ್ ಜಸ್ಟಿಸ್ ಆ್ಯಂಡ್ 3 ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟನ್ನು 1774ರಲ್ಲಿ ಸ್ಥಾಪಿಸಲಾಯಿತು ಈ ಕಾಯ್ದೆ ಅನ್ವಯ. ಮತ್ತೇನಂದ್ರೆ ಇಟ್ prohibited the servants of company from engaging in any private trade, accepting presents and price from the natives. ಈ ಕಾಯ್ದೆಯು
ಕಂಪ್ನಿಯ ಸರ್ವೆಂಟ್ಸ್ಗಳು, ಕಂಪ್ನಿಯ ಅಧಿಕಾರಿಗಳು ಅಥವಾ ಕೆಲಸಗಾರರು, ಅಧಿಕಾರಿಗಳು ಅಥವಾ ಕೆಲಸಗಾರರು, ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು, ಅಧಿಕಾರಿಗಳು ದೇಶೀಯರಿಂದ ಅಥವಾ ಭಾರತೀಯರಿಂದ ಉಡುಗೊರೆ ಅಥವಾ ಲಂಚವನ್ನು ಪಡೆಯುವುದನ್ನು ಮತ್ತು ಎಂಗೇಜಿಂಗ್ ಎನಿ ಪ್ರೈವೇಟ್ ಖಾಸಗಿ ವ್ಯವಹಾರಗಳಲ್ಲಿ ತಮ್ಮ ಖಾಸಗಿ ವ್ಯವಹಾರಗಳಲ್ಲಿ ವಹಿಸದಂತೆ ನಿಷೇಧಿಸಿತ್ತು ಈ ಕಾಯ್ದೆಯ ಅನ್ವಯ. ಇಟ್ strengthened the control of British government over the company by requiring the court of directors governing body of company to report on its revenue, civil and military affairs in India. ಕಂಪ್ನಿಯು ಭಾರತದಲ್ಲಿ ನಡೆಸುವಂತಹ ಸಿವಿಲ್ ರೆವೆನ್ಯೂ, ಕಂದಾಯ, ಸಿವಿಲ್ ಅಂದರೆ ನಾಗರಿಕ ಮತ್ತು ಮಿಲಿಟರಿ ಅಫೇರ್ಸ್ ವ್ಯವಹಾರಗಳನ್ನು ವರದಿ ಮಾಡುವ ಅಧಿಕಾರವನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂದರೆ ನಿರ್ದೇಶಕರ ಮಂಡಳಿಗೆ ನೀಡಿತ್ತು. ಈ ಕಾಯ್ದೆ ಅನ್ವಯ ಮಂಡಳಿಗೆ ರಚಿಸಿದೆ. ಇನ್ನೊಂದು ಏನಂದ್ರೆ ಇಲ್ಲಿ ಇದೇ ರೀತಿ ಇದರ ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತದ ಮಂತ್ರಿಯನ್ನು ಇಂಗ್ಲೆಂಡ್ ಪಾರ್ಲಿಮೆಂಟ್ ಜವಾಬ್ದಾರಿಯಾಗಿರುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತ ಮಂತ್ರಿಯನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟಿಗೆ ಜವಾಬ್ದಾರನಾಗಿರುವಂತೆ ಕಂಪ್ನಿಯ ಉಸ್ತುವಾರಿಗೆ ನೇಮಿಸಲಾಯಿತು. ಮತ್ತು ಈ ಕಾಯ್ದೆಯ ಅನ್ವಯ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಲಾಯಿತು. ಈ ಕಂಪ್ನಿಯ ಅನ್ವಯ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಲಾಯಿತು.